ಇದು ನ್ಯೂಸ್ ಅಟ್ 11. ನಾನು ಹರೀಶ್ ನಾಗರಾಜು. ನಿನ್ನೆಯಿಂದ ದೊಡ್ಡ ಸುದ್ದಿ ಮಾಡ್ತಿರೋರು ಮಾಜಿ ಮಿನಿಸ್ಟರ್ ವರ್ತೂರು ಪ್ರಕಾಶ್ ಅವರು. ಮಾಜಿ ಮಿನಿಸ್ಟರ್ ವರ್ತೂರು ಪ್ರಕಾಶ್ ಕಿಡ್ನಾಪ್ ಕೇಸ್. ಘಟನಾ ಸ್ಥಳದಲ್ಲಿ ಓಡಾಡ್ತಿದ್ದಂಥ ಇಬ್ಬರು ಓಡಾಡಿದಂಥ ಅನುಮಾನಾಸ್ಪದವಾಗಿ ಓಡಾಡಿದಂಥ ದೃಶ್ಯ CCTVಲಿ ಸೆರೆಯಾಗಿದೆ. ಅದು ನಿಮ್ಮ ನ್ಯೂಸ್ 18 ಕನ್ನಡದ ಟೀಮ್ಗೂ ಸಿಕ್ಕಿದೆ. ಬ್ರೇಕಿಂಗ್ ನ್ಯೂಸ್. ಇವರು ಹಾಲ್ನಾಯಕನಹಳ್ಳಿ ಸ್ಮಶಾನದ ಹತ್ರ ಕಾರ್ ಬಿಟ್ಟಿದ್ದ ಕಿಡ್ನಾಪರ್ಸ್ಗಳು ಕಾರ್ ನಿಲ್ಲಿಸಿದ್ದ ಸ್ಥಳದಲ್ಲಿ ಇಬ್ಬರು ವ್ಯಕ್ತಿಗಳ ಓಡಾಟ. ಕಾರ್ ಅಕ್ಕಪಕ್ಕ ಓಡಾಡ್ತಿದ್ರು ಇವರು ಅನುಮಾನಾಸ್ಪದವಾಗಿ. ಆ ವ್ಯಕ್ತಿಗಳು ಯಾರು ಅಂತ ಕೆಲವೇ ಕ್ಷಣದಲ್ಲಿ ಆ CCTV ದೃಶ್ಯ ತೋರಿಸ್ತೀವಿ. ಈ ಇಬ್ಬರು ಕಿಡ್ನಾಪರ್ಸ್ ಗ್ಯಾಂಗ್ ನವರೇನಾ ಅನ್ನೋದು ಇದೀಗ ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕು. ಅವ್ರು ಯಾರು ಅಂತ ಕಂಡುಹಿಡಿಬೇಕು. ಹಾಲನಾಯಕನಹಳ್ಳಿ ಸ್ಮಶಾನದ ಹತ್ರ ಕಾರ್ ಬಿಟ್ಟಿದ್ರು ಕಿಡ್ನಾಪರ್ಸ್ಗಳು. ಆ ಕಾರ್ ಸುತ್ತಮುತ್ತ ನೀವು ನೋಡ್ತಿರುವಂಥ CCTV ದೃಶ್ಯ ಹಾಗೆ ಓಡಾಡ್ತಿರ್ತಾರೆ ಅವರು ಆ ಕಡೆಯಿಂದ ಈ ಕಡೆಗೆ. ಇದರಲ್ಲಿ ನಾವು ಝೂಮ್ ಆಗಿ ತೋರಿಸ್ತಾ ಇದ್ದೀವಿ, ಹಾಗಾಗಿ ಅಷ್ಟೊಂದು ಕ್ಲಾರಿಟಿ ಸಿಗಲ್ಲ ಇಲ್ಲಿ. ಬಿಕಾಸ್ ದೂರದಲ್ಲಿರೋ ಈಗ ಸಿಕ್ತು ನೋಡಿ, ಅವ್ನು ಯಾರೋ ಹಿಂಗೆ ಓಡಾಡೋದು ಇನ್ನೂ ಬೇರೆ ಎಲ್ಲ ಒಂದಷ್ಟು ನೂರಾರು ಗಟ್ಟಲೆ CCTV ಕ್ಯಾಮ್ರಾಗಳು ಎನ್ಕ್ವೈರಿ ಮಾಡ್ತಾರೆ ಪೊಲೀಸರು. ಬಟ್ ಆ ಟೈಮ್ನಲ್ಲಿ ಆ ಜಾಗದಲ್ಲಿ ಸಿಕ್ಕಿರುವಂಥ CCTV ದೃಶ್ಯ ನ್ಯೂಸ್ 18 ಎಕ್ಸ್ಕ್ಲೂಸಿವ್ ಆ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಪೊಲೀಸರೀಗ ಒಂದಷ್ಟು ಕಣ್ಣರಳಿಸಿ ನೋಡ್ತಾರೆ, ಯಾರಪ್ಪ ಇವರು, ಇಷ್ಟೊತ್ತಿಗೆ ಯಾರು ಓಡಾಡಿದ್ರು, ಅದ್ರ ಫಾಲೋಅಪ್ ಥರ ನೆಕ್ಸ್ಟ್ ಅವ್ನು ಮುಂದಕ್ಕೆ ಯಾವ ರೋಡು, ಅಲ್ಲಿ ಇನ್ನೊಂದು ಅಲ್ಲಿ CCTV ಇತ್ತು, ಇನ್ನು ಮುಂದಕ್ಕೆ ಚೆಕ್ಕಿಂಗ್ ನಡೆಯುತ್ತೆ. ಬಟ್ ಈ ಕ್ಷಣ ಗೊತ್ತಿಲ್ಲ, ಹೆಲ್ಪ್ ಆಗಲಿ. ಆ CCTV ದೃಶ್ಯ ನ್ಯೂಸ್ 18 ಕನ್ನಡದ ಟೀಮ್ಗೆ ಸಿಕ್ಕಿದೆ. ಅದನ್ನು ನಾವು ಪ್ಲೇ ಮಾಡ್ತಾ ಇದ್ದೀವಿ. ವರ್ತೂರು ಪ್ರಕಾಶ್ ಅವ್ರನ್ನ ಕಿಡ್ನಾಪ್ ಮಾಡಿದಂಥ ಪ್ರಕರಣ ಈಗ ರಾಜ್ಯಾದ್ಯಂತ ದೊಡ್ಡ ಸದ್ದು ಮಾಡ್ತಿದೆ. ಬೇರೆ ರಾಜ್ಯದವ್ರು ಯಾರೋ ಬಂದು ಹಿಂಗೆ ಮಾಡಿರೋದು ಅಂತ ಕೂಡ ಇದೆ. ಸೊ ಹಾಗಾಗಿ ಗೃಹ ಮಂತ್ರಿಗಳ ಡೆಸ್ಕ್ಗೆ ಇದು ಹೋಗಿರೋದ್ರಿಂದ ಅವರು ಈಗಾಗಲೇ ತಂಡ ರಚನೆ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ಲೆಟ್ಸ್ ಸಿ. ನಂಬರ್ ಪ್ಲೇಟ್ ಇಲ್ಲದ ಕಾರು, ಅದು ಕೂಡ ಎಡಭಾಗದಲ್ಲಿ ನೋಡ್ತಾ ಇದ್ದೀರಾ. ಹಲವಾರು ಅನುಮಾನಗಳು ಇಡೀ ಪ್ರಕರಣದಲ್ಲೇ. ಎಲ್ಲದಕ್ಕೂ ಕ್ಲಾರಿಟಿ ಸಿಗಬೇಕು ಅಂದರೆ ಈ ಪ್ರಕರಣವನ್ನು ಭೇದಿಸಲೇಬೇಕು. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ಗಂಗಾಧರ್ ವಾಗಟ. ಗುಡ್ ಮಾರ್ನಿಂಗ್ ಗಂಗಾಧರ್. ಯಾರಿದು, ಎಷ್ಟೊತ್ತಿಗೆ ಈ ಅನುಮಾನಾಸ್ಪದ ವ್ಯಕ್ತಿಗಳು ಓಡಾಡಿದ್ದು, ಆ ಥರನೇ ಮುಂದಕ್ಕೆಲ್ಲ ಹೋಗಿದಾರಾ, ಏನೇನು ಮಾಹಿತಿಗಳು ಈಗ ಪ್ರಾಥಮಿಕವಾಗಿ ಸಿಗೋಕ್ಕೆ ಶುರುವಾಗಿದೆ? ಎಸ್ ಸರೀಶ್, ಅಂದ್ರೆ ಈಗ ಹಾಲ್ನಾಯಕನಹಳ್ಳಿ ಹತ್ರ ಈ ಬೆಳ್ಳಂದೂರು ಕೆರೆ ಬಳಿ ಏನೋ ಒಂದು ಕಾರ್ ಪತ್ತೆ ಆಗಿತ್ತು. ಆ ಸ್ಥಳದಲ್ಲಿ ಒಂದು CCTVಗಳನ್ನ ಪರಿಶೀಲನೆ ಮಾಡೋ ನಿಟ್ಟಿನಲ್ಲಿ ಈಗ ಪೊಲೀಸರು ಮುಂದಾಗಿದ್ರು. ಬಟ್ ಆದ್ರೆ ಆ ಸಂದರ್ಭದಲ್ಲಿ ದೂರದ ಒಂದು ಸ್ಥಳದಲ್ಲಿ ಒಂದು CCTVಯನ್ನ ಕೂಡ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಆ ಒಂದು ಸ್ಥಳದಲ್ಲಿ ಇಬ್ಬರು ವ್ಯಕ್ತಿಗಳು ಅನುಮಾನಾಸ್ಪದವಾಗಿ ಓಡಾಡಿದ್ದಾರೆ. ಹೀಗಾಗಿ ಅವರೇ ಈ ಕಿಡ್ನಾಪರ್ಸ್ ಆಗಿರಬಹುದಾ ಅನ್ನೋ ಬಗ್ಗೆ ಶಂಕೆ ಮೇಲೆಗೆ ಈಗ ಪೊಲೀಸರು ಕೂಡ ಒಂದು ತನಿಖೆ ನಡೆಸಕ್ಕೆ ಮುಂದಾಗಿರುವಂತದ್ದು. ಅದಲ್ಲದೆ ವರ್ತೂರು ಪ್ರಕಾಶ್ ಅವರನ್ನು ಕೂಡ ಇವತ್ತು ಸಂಜೆಗೆ ಮತ್ತೆ ವಿಚಾರಣೆ ಕರೆಯುವಂತಹ ಸಾಧ್ಯತೆಗಳಿದೆ. ಮತ್ತೆ ಈ ಬೆಂಜಿಗನಹಳ್ಳಿನ ಏನು ಕೋಲಾರದ ಬಳಿ ಒಂದು ಫಾರ್ಮ್ ಹೌಸ್ ನ ಸ್ಥಳದಲ್ಲಿ ಆ ಕಿರಿದಾದ ರಸ್ತೆಯಲ್ಲಿ ಅವರನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ. ಅದಲ್ಲದೆ ಆ ರಸ್ತೆ ಕಾರ್ ಯಾವ ರೀತಿ ಹೋಗ್ತಾರೋ ಕೂಡ, ಅಂದ್ರೆ ಯಾವ್ದರ ಮಾರ್ಗದ ಮೂಲಕ ಕರ್ಕೊಂಡು ಹೋದ್ರು, ಮತ್ತೆ ಅಲ್ಲಿ ಕರ್ಕೊಂಡು ಹೋದ ನಂತರ ಮಂಕಿ ಕ್ಯಾಪ್ ಇಲ್ಲಿ ಅವರನ್ನ ಹಾಕಿದ್ರ ಬಗ್ಗೆ ಕೂಡ ಈಗ ವಿಚಾರಣೆ ನಡೆಸಲಿದ್ದಾರೆ. ಅಲ್ಲಿ ಕೂಡ ಈಗ ಬುಲ್ಲುಟ್ ತಂಡ, ಅಂದ್ರೆ ಬೆಳ್ಳಂದೂರಿನ ಪೊಲೀಸರ ಒಂದು ತಂಡ ಕೂಡ ಒಂದು ಕೋಲಾರಕ್ಕೆ ಹೋಗಿದೆ. ಅದಲ್ಲದೆ ಶಿವನಾಪುರಕ್ಕೆ ಕೂಡ ಏನು ಇವರನ್ನ ಕೊನೆ ಕ್ಷಣದಲ್ಲಿ ತಂದು ಇಲ್ಲಿ ಬಿಟ್ಟರು, ಆ ಸ್ಥಳದಲ್ಲಿ ಕೂಡ ಈಗ ಅವರನ್ನ ವಿಚಾರಣೆ ನಡೆಸಕ್ಕೆ ಮುಂದಾಗಿದ್ದಾರೆ. ಅದಲ್ಲದೆ ಈಗಾಗಲೇ ಇವರು ಹಣಕಾಸಿನ ವ್ಯವಹಾರದ ಮೇಲೆ ಇವರನ್ನ ಒಂದು ಕಿಡ್ನಾಪ್ ಮಾಡ್ಲಾಯ್ತಾ ಅಥವಾ ಬೇರೆ ಉದ್ದೇಶಗಳಿಂದ ಕೇವಲ ಹಣ ಪಡೆಯಕ್ಕೋಸ್ಕರ ಈ ರೀತಿ ಅವರನ್ನ ಕಿಡ್ನಾಪ್ ಮಾಡಿ ಹಣವನ್ನ ಪಡ್ಕೊಂಡು 48 ಲಕ್ಷ ಈಗ ಪೊಲೀಸರು ಕಂಡುಹಿಡಿಯೋದಕ್ಕೆ ಗಂಗಾಧರ್, ಪೊಲೀಸರಿಗೆ ಅಫ್ಕೋರ್ಸ್ ಯಾರೋ ಹುಡ್ ಹಾಕೊಂಡು ಬಂದಿದ್ದಾನೆ, ಬರೀ ಮುಖ ಮಾತ್ರ ಇಷ್ಟು ಕಾಣಿಸ್ತಾ ಇದೆ. ಈಗ ಆತ ಅಲ್ಲಿಂದ ಬೇರೆ ಕಡೆ ಓಡಾಡಿರೋದು, ಇನ್ನು ಬೇರೆ ಕಡೆ ಹೋಗಿರೋ ಟ್ರ್ಯಾಕ್ಗಳನ್ನ ಗಮನ ಹರಿಸಿ ಅದೆಲ್ಲ CCTV ಚೆಕ್ ಮಾಡ್ತಿದಾರಾ? ಸುಮಾರು ಎಷ್ಟು CCTV ಹಿಂದೆ ಬಿದ್ದಿದ್ದಾರೆ? ಎಸ್ ಹರೀಶ್, ಅಂದ್ರೆ ಈಗ ಪ್ರಮುಖವಾಗಿ ಕಾರು ಸಿಕ್ಕಂತ ಸ್ಥಳದಲ್ಲಿ ಒಂದು 4 CCTVಗಳನ್ನ ಇಲ್ಲಿ ಪಡ್ಕೊಂಡಿದ್ದಾರೆ. ಬಟ್ ಆದ್ರೆ ಪ್ರಮುಖವಾಗಿ ಬೇಕಾಗಿರೋದು ಇವರಿಗೆ ಅಂದ್ರೆ ಕಿಡ್ನಾಪ್ ಮಾಡಿದಂತಹ ಸ್ಥಳ, ಮತ್ತೆ ಅದಲ್ಲದೆ ಹಣವನ್ನ ಕಾಪಿ ಡೇಯಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇವರು. ಆ ಕಾಪಿ ಡೇಲ್ ಬಳಿ ಕೂಡ CCTVನ ಕಲೆಕ್ಟ್ ಮಾಡೋ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಬಟ್ ಯಾಕಂದ್ರೆ ಇಲ್ಲಿ ಏನು ವರ್ತೂರು ಪ್ರಕಾಶ್ ಕೊಟ್ಟಂತ ಹೇಳಿಕೆ ಮತ್ತೆ ಕಂಪ್ಲೇಂಟ್ ಅದಷ್ಟವನ್ನೇ ಈಗ ಪೊಲೀಸರು ಆಧರಿಸಲ್ಲ. ಯಾಕಂದ್ರೆ ಇವರು ಕೆಲವೊಂದು ವಿಷಯಗಳನ್ನ ಕೂಡ ಮರೆಮಾಚಬಹುದು ಅನ್ನೋ ಅನುಮಾನ ಕೂಡ ಪೊಲೀಸರಿಗೆ ಇದೆ. ಹೀಗಾಗಿ ಮತ್ತೆ ಅವರನ್ನ ವಿಚಾರಣೆಗೆ ಕರಿಬಹುದಾಗುತ್ತೆ. ಮತ್ತೆ ಒಂದು CCTV ದೃಶ್ಯಾವಳಿ ಒಂದು ತನಿಖೆ ಪೂರ್ತಿ ಮಾಡಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ವರ್ತೂರು ಪ್ರಕಾಶ್ ಏನು ಅವ್ರು ಕೊಡುವಂತ ಹೇಳಿಕೆಗಳು ಮತ್ತೆ ಏನು ಸ್ಪಷ್ಟವಾಗಿ ಅವತ್ತು ಎಲ್ಲೋಗಿದ್ರು ಕೂಡ ಹೇಳಿಕೆಗಳು ಕೂಡ ಬಹಳ ಪ್ರಮುಖವಾಗುತ್ತೆ. ಹೀಗಾಗಿ ಅವರನ್ನು ಮತ್ತೆ ವಿಚಾರಣೆ ನಡೆಸುವಂತ ಸಾಧ್ಯತೆ. ಅದಲ್ಲದೆ ಈಗ ಅವ್ರು ಯಾರು ಸ್ನೇಹಿತರ ಮೂಲಕ ಹಣವನ್ನ ಕೊಟ್ಟಿದ್ದಾರೆ ಅಂತ ಒಬ್ಬರು ನಯಾಜ್ ಅಂತ ಗೊತ್ತಾಗಿದೆ. ಆ ನಯಾಜ್ ಮತ್ತೆ ಡ್ರೈವರ್ ಸುನಿಲ್ ಇವರಿಬ್ಬರನ್ನು ಕೂಡ ಮತ್ತೆ ವಿಚಾರಣೆ ನಡೆಸಬೇಕಾಗುತ್ತೆ. ಯಾಕಂದ್ರೆ ಅವರ ವಿಚಾರಣೆ ನಡೆಸಿದ ನಂತರ ಒಂದು ತನಿಖೆಗೆ ಮತ್ತೊಂದು ಆಯಾಮ ಸಿಗುವಂತಹ ಒಂದು ನಿಟ್ಟಿನಲ್ಲಿ ಪೊಲೀಸರು ಈಗ ತನಿಖೆ ನಡೆಸಕ್ಕೆ ಮುಂದಾಗಿರುವಂತದ್ದು.
ಹರೀಶ್ ನಾಗರಾಜ್. ಬಟ್ ಇವರೆಲ್ಲ ನಮ್ಮ ರಾಜ್ಯದವ್ರು ಅಲ್ವಾ? ಇಲ್ಲಿ ಯಾರಿಗೂ ಲಿಂಕ್ ಇಲ್ವಾ? ಅವ್ರ ಮೊಬೈಲ್ ಕಾಲ್ ಡೀಟೇಲ್ಸ್ಗಳು, ಟವರ್ಗಳು ಆ ಥರದ್ದೇನಾದರೂ ಟ್ರ್ಯಾಕ್ ಮಾಡ್ತಿದ್ದಾರೆ ಬೇರೆ ಆ್ಯಂಗಲಿಂದ? ಎಸ್ ಎಸ್ ಹರೀಶ್, ಅಂದ್ರೆ ಈಗ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಹಾಕುವ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿದ್ದಾರೆ. ಅದಲ್ಲದೆ ಈಗ ಇವರು ವರ್ತೂರ್ ಪ್ರಕಾಶ್ ಹೇಳುವ ಪ್ರಕಾರ ಬೆಂಗಳೂರಿನ ಕಿಡ್ನಾಪರ್ಸ್ ತಂಡ ಈ ತರ ಒಂದು ನಮ್ಮನ್ನ ಅಟ್ಯಾಕ್ ಮಾಡಿತ್ತು ಅನ್ನೋ ಬಗ್ಗೆ ಅವರು ಕೂಡ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅದಲ್ಲದೆ ಈಗ ಅವರು ಯಾವ ಭಾಷೆ ಅಂದ್ರೆ ಅವರು ಹಿಂದಿ ಮತ್ತೆ ತಮಿಳು ಮಿಶ್ರಿತ ಕನ್ನಡ ಮಾತಾಡ್ತಾ ಇದ್ರು ಅನ್ನೋ ಬಗ್ಗೆ ವರ್ತೂರ್ ಪ್ರಕಾಶ್ ಹೇಳ್ತಾ ಇರುವಂತದ್ದು. ಬಟ್ ಆದ್ರೆ ಆ ಕಿಡ್ನಾಪರ್ಸ್ ಯಾವ ಭಾಷೆ ಮಾತಾಡ್ತಾ ಇದ್ರು, ಎಲ್ಲಿ ಇವರನ್ನ ಪಿಕ್ ಮಾಡಿದ್ರು, ಅದೇ ಇವರು ಫೋನ್ ಎಲ್ಲ ಕೂಡ ಆನಲ್ಲೇ ಇತ್ತು ಅಂತ. 3 ದಿನಗಳ ಕಾಲ ಏನು ಇವರನ್ನ ಅಪಹರಣ ಮಾಡಿದ್ರು, ಆ 3 ದಿನಗಳ ಕಾಲ ಕೂಡ ಮೊಬೈಲ್ ಆನಲ್ಲೇ ಇತ್ತು ಅಂತ. ಬಟ್ ಇವರ ಮೊಬೈಲ್ ಎಲ್ಲೆಲ್ಲಿ ಟ್ರ್ಯಾಕ್ ಆಯಿತು ಮತ್ತೆ ಎಲ್ಲಿಂದ ಇಲ್ಲಿ ಫೋನ್ ಹೋಗಿದೆ, ಆ ಟೆಕ್ನಿಕಲ್ ಎವಿಡೆನ್ಸ್ ಕಲೆ ಹಾಕುವ ನಿಟ್ಟಿನಲ್ಲಿ ಕೂಡ ಪೊಲೀಸರು ನಿರತರಾಗಿದ್ದಾರೆ. ಅದಲ್ಲದೆ ಕೊನೆಯಲ್ಲಿ ಯಾರೇ ಹೋಗಿ ಇವರನ್ನ ಪಿಕ್ ಮಾಡ್ಕೊಂಡಿದ್ರು, ಆಸ್ಪತ್ರೆಗೆ ಸೇರಿಸಿದ್ರು. ಮತ್ತೊಂದ್ ಕಡೆ ಈಗ ಏನು ಡ್ರೈವರ್ ಏನು ಅಡ್ಮಿಟ್ ಆಗಿದ್ದ ಆಸ್ಪತ್ರೆ ಸಿಬ್ಬಂದಿ ಯಾಕೆ ಪೊಲೀಸರಿಗೆ ಒಂದು ವಿಷಯವನ್ನ ತಿಳಿಸಿಲ್ಲ, ಆ ಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಒಟ್ಟಲ್ಲಿ ಈಗ ಮೊದಲನೇದಾಗಿ ಈಗ ವರ್ತೂರ್ ಪ್ರಕಾಶ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಬಟ್ ಆದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಕಲೆ ಹಾಕುವ ನಿಟ್ಟಿನಲ್ಲಿ ಫೋನ್ ಟ್ರ್ಯಾಕ್ ಹಾಕುವ ಮೂಲಕ ಕೂಡ ಪೊಲೀಸರು ಕೂಡ ನಿರತರಾಗಿದ್ದಾರೆ. ಕೆಲವೊಂದ್ ಕಡೆ ಸಿಸಿಟಿವಿ ದೃಶ್ಯಗಳನ್ನ ಆಧರಿಸಿ ಅದರ ಪರಿಶೀಲನೆ ನಿಟ್ಟಿನಲ್ಲಿ ಕೂಡ ಅದನ್ನ ಟೆಕ್ನಿಕಲ್ ಸೆಲ್ಗೆ ಕಳಿಸಿ ಅದನ್ನ ಟ್ರ್ಯಾಕ್ ಮಾಡಿಸ್ತಾರೆ. ಹರೀಶ್ ನಾಗರಾಜ್, ಈಗ ಪೊಲೀಸ್ನವರು ವರ್ತೂರ್ ಪ್ರಕಾಶ್ ಅವ್ರನ್ನ ಎನ್ಕ್ವೈರಿಗೆ ಒಳಪಡಿಸಿದಾರಾ ಅಥವಾ ಒಳಪಡಿಸ್ತಾರಾ? ಸದ್ಯಕ್ಕೆ ನನ್ನ ರಾತ್ರಿ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ಅಷ್ಟೇ ಅವರನ್ನ ಈಗ ವಿಚಾರಣೆ ಮಾಡಿದ್ದಾರೆ. ಈಗ ಕಂಪ್ಲೇಂಟ್ ಅಲ್ಲಿ ಅವರು ಕೊಟ್ಟಿರುವಂತಹ ಎಲ್ಲ ಒಂದು ಹೇಳಿಕೆಗಳನ್ನ ಕೂಡ ಈಗ FIR ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಸದ್ಯ ಅವರನ್ನ ಸಂಜೆ ಅಥವಾ ನಾಳೆ ಮತ್ತೆ ವಿಚಾರಣೆ ನಡೆಸುವಂತ ಸಾಧ್ಯತೆ. ಸದ್ಯ ಈಗ ಅವರು ಕೋಲಾರಕ್ಕೆ ಹೋಗಿರುವಂತದ್ದು. ವರ್ತೂರ್ ಪ್ರಕಾಶ್ ಏನು ಗೃಹ ಸಚಿವರನ್ನ ಭೇಟಿಯಾಗಿ ಅಲ್ಲಿ ತಮ್ಮ ಕುಟುಂಬಸ್ಥರಿಗೆ ಮತ್ತೆ ನನಗೆ ಕೊಲೆ ಬೆದರಿಕೆ ಹಿನ್ನೆಲೆಯಲ್ಲಿ ನನಗೆ ಭದ್ರತೆ ಬೇಕು ಅಂತ ಒಂದು ರಿಕ್ವೆಸ್ಟ್ ಮಾಡಿದ್ರು. ಅದಕ್ಕೆ ಅವರು ಕೂಡ ಸ್ಪಂದನೆಯನ್ನ ಕೊಟ್ಟಿದ್ದಾರೆ. ಅದಲ್ಲದೆ ಗೃಹ ಸಚಿವರಿಗೂ ಕೂಡ ಪ್ರಕರಣದ ಬಗ್ಗೆ ವಿವರವಾಗಿ ಅವರು ಹೇಳಿರುವಂತದ್ದು. ಸದ್ಯ ಅಲ್ಲಿಂದ ನೇರವಾಗಿ ಅವರು ಕೋಲಾರಕ್ಕೆ ಹೋಗಿದ್ದಾರೆ. ಈಗ ಸದ್ಯ ಅವರು ಸಂಜೆ ಮತ್ತೆ ಪೊಲೀಸರು ವಿಚಾರಣೆ ನಡೆಸುವಂತಹ ಸಾಧ್ಯ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ. ಅಥವಾ ನಾಳೆ ವಿಚಾರಣೆಗೆ ಬರಬೇಕು ಅಂದ್ರೆ ನೀವು ಹೇಳಿಕೆಯನ್ನ ದಾಖಲುಗೊಳ್ಬೇಕು, ನೀವು ಮತ್ತೆ ಸ್ಟೇಷನ್ಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಕಾರ್ ಒಳಗಡೆ ಮೆಣಸಿನ ಪುಡಿ ಅದೆಲ್ಲ ಯಾರು ಕಿಡ್ನಾಪ್ ಮಾಡಕ್ ಬಂದಿದ್ರು ಅವ್ರು ತಗೊಂಡ್ಬಂದಿರೋದು ಅದು? ಎಸ್ ಹರೀಶ್, ಅಂದ್ರೆ ಇವ್ರು ವರ್ತೂರ್ ಪ್ರಕಾಶ್ ಹೇಳೋ ಪ್ರಕಾರ 3 ಮದುವೆ ಕೋಲಾರದಲ್ಲಿ 3 ಮದುವೆ ಇತ್ತು. ಆ ನಿಮಿತ್ತ ನಾನು ಫಾರ್ಮ್ ಹೌಸ್ ಇಂದ ಹೊರಟಿದ್ದೆ ಅಂತ. ಬಟ್ ಕಾರದ ಪುಡಿ ಆಕ್ಚುಲಿ ಈ ಕಾರದ ಪುಡಿ ಮತ್ತೆ ಈ ಒಂದು ಮಾರಕಾಸ್ತ್ರಗಳನ್ನೆಲ್ಲ ಬಳಸೋದೆಲ್ಲ ಕಿಡ್ನಾಪರ್ಸ್ ಟೀಮ್. ಬಟ್ ಅದನ್ನ ಪ್ರಮುಖವಾಗಿ ಕಾರದ ಪುಡಿ ಎಲ್ಲ ಪತ್ತೆ ಆಗಿದೆ ಅಂದ್ರೆ ಅದು ಕಿಡ್ನಾಪರ್ಸ್ ಟೀಮ್. ಅಂದ್ರೆ ಒಂದು ವೇಳೆ ಏನಾದ್ರೂ ಇವರು ಪ್ರಚೋದನೆ ಕಿಡ್ನಾಪ್ ಮಾಡೋ ಸಂದರ್ಭದಲ್ಲಿ ಪ್ರಚೋದನೆ ಒಡ್ಡಿದ್ರೆ ಕಣ್ಣಿಗೆ ಕಾರ್ ಪುಡಿ ಹಾಕ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಿಡ್ನಾಪರ್ಸ್ ಟೀಮ್ ಎಲ್ಲ ರೆಡಿ ಆಗಿ ಬಂದಿತ್ತು. ಅವೆಲ್ಲ ಕೂಡ ಪೊಲೀಸರು ಅಂದ್ರೆ ಕೆಲವೊಂದಿಷ್ಟು ವಸ್ತುಗಳು ಕೂಡ ಕಾರಲ್ಲಿ ಸಿಕ್ಕಿದೆ, ಅದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಗಂಗಾಧರ್, ಈ ಕ್ಷಣದ ಮಾಹಿತಿ ಅಪ್ಡೇಟ್ ಮಾಡಿದ್ದಕ್ಕೆ.